ಹಾಯ್ ಹೆಲೋ ಫ್ರೆಂಡ್ಸ್, ನಮ್ಮ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ. ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಮೈ ಆಲ್ ಫ್ರೆಂಡ್ಸ್. ನಾನಿವತ್ತು ಮಾಡ್ತಾ ಇದ್ದೀನಿ ಸೋರೆಕಾಯಿ ವಡ, ಸೋರೆಕಾಯಿ ಪಕೋಡ. ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನು ಒಂದು ಸೋರೆಕಾಯಿನ ತೊಗೊಂಡಿದ್ದೀನಿ. ಚಿಕ್ಕದಿದೆ, ಜಾಸ್ತಿ ದೊಡ್ಡದೇನಿಲ್ಲ. ಇವಾಗ ನಾನು ಇದನ್ನು ಮೇಲಿನ ಸಿಪ್ಪೆಗಳನ್ನೆಲ್ಲ ತೆಗ್ಕೋತೀನಿ. ನೋಡಿ, ಈ ಥರ ಗೀಚ್ಕೊಂಡು ಬಿಟ್ಟಿದ್ದೀನಿ ಮೇಲಿಂದೆಲ್ಲ. ಆಮೇಲೆ ಇದನ್ನು ತುರ್ಕೋತಾ ಇದ್ದೀನಿ. ಅದು ಮೇಲಿನ ಸಿಪ್ಪೆ ಇತ್ತಲ್ಲ, ಆದ್ದರಿಂದನೇ ನಾನು ಹ್ಯಾಪಿ ನ್ಯೂ ಇಯರ್ 2024 ಅಂತ ಬರೆದಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ಥರ ತುರ್ಕೊಂಡಿದ್ದೆ ಅಲ್ಲ, ಇದನ್ನೆಲ್ಲ ನಾನು ಹಿಂಡ್ಕೋತಾ ಇದ್ದೀನಿ. ಇದರಲ್ಲಿರೋ ಜ್ಯೂಸ್ನೆಲ್ಲ ತೆಕ್ಕೋತಾ ಇದ್ದೀನಿ. ಯಾಕಂದರೆ ತುಂಬ ನೀರು ಬಿಡುತ್ತಲ್ಲ, ಅದಕ್ಕೆ ಚೆನ್ನಾಗಿ ಬರಲ್ಲ ವಡ. ನೋಡಿ ಇಷ್ಟು ಬಂದಿದೆ ನೀರು. ಇವಾಗ ನಾನು ಇದಕ್ಕೆ ಸ್ವಲ್ಪ ಜೀರಿಗೆನ ಹಾಕೋತಾ ಇದ್ದೀನಿ. ಆಮೇಲೆ ಸ್ವಲ್ಪ ಕಾಳನ್ನ ಹಾಕೋತಾ ಇದ್ದೀನಿ. ಅಜ್ವೇನ್ ಅಂತಾರೆ, ಸ್ವಲ್ಪ ಹಾಕೋತಾ ಇದ್ದೀನಿ ಫ್ಲೇವರ್ಗೋಸ್ಕರ, ಚೆನ್ನಾಗಿರುತ್ತೆ. ಇವಾಗ ನಾನು ಒಂದು ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ. ಆಮೇಲೆ ಇದಕ್ಕೆ ನಾನು ಸ್ವಲ್ಪ ಅಚ್ಚ ಖಾರದ ಪುಡಿನ ಹಾಕೋತಾ ಇದ್ದೀನಿ. ಇವಾಗ ನಾನು ಇದಕ್ಕೆ ಒಂದು ಈರುಳ್ಳಿನ ಹೆಚ್ಕೊಂಡಿದ್ದೆ ಸಣ್ಣದಾಗಿ, ಅದನ್ನು ಹಾಕ್ತಾಯಿದ್ದೀನಿ. ಇವಾಗ ಸ್ವಲ್ಪ 2 ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಇವಾಗ ನಾನು ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಾ ಇದ್ದೀನಿ, 1 ಚಮಚ. ಇವಾಗ ಇದಕ್ಕೆ ಸ್ವಲ್ಪ ಗರಂ ಮಸಾಲಾನ ಹಾಕೋತಾ ಇದ್ದೀನಿ. ಹಾಕೋಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಆಮೇಲೆ ಇದಕ್ಕೆ ಕಡಲೆಬೇಳೆ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಸ್ವಲ್ಪ ನೋಡ್ಕೊಂಡ್ಬಿಟ್ಟು ಹಾಕೋಬೇಕು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಕೊನೆಯದಾಗಿ ನಾನು ಕಾರ್ನ್ಫ್ಲೋರ್ನ ಹಾಕೋತಾ ಇದ್ದೀನಿ. ನಿಮ್ಮ ಹತ್ರ ಕಾರ್ನ್ಫ್ಲೋರ್ ಇರಲಿಲ್ಲ ಅಂತಂದರೆ ಅಕ್ಕಿ ಹಿಟ್ಟು ಕೂಡ ಯೂಸ್ ಮಾಡ್ಕೋಬಹುದು, ಗರಿ ಗರಿಯಾಗಿ ಬರುತ್ತೆ. ನೋಡಿ ಈ ಥರ ಆಗಿದೆ. ಇವಾಗ ನಾನು ಎಣ್ಣೆನೂ ಕೂಡ ಕಾಯಕ್ಕಿಟ್ಟಿದ್ದೀನಿ, ಎಣ್ಣೆ ಬಿಸಿ ಆಗಿದೆ. ಇವಾಗ ನಾನು ಮೊದಲಿಗೆ ಒಂದೊಂದೇ ಆಗಿ ಪಕೋಡ ಥರ, ಸಂಡಿಗೆ ಥರ ಬಿಟ್ಕೋತಾ ಇದ್ದೀನಿ. ನೋಡಿ ಈ ಥರ ಎಲ್ಲನೂ ಅದೇ ಥರ ಬಿಟ್ಕೋತೀನಿ. ಇವಾಗ ನೋಡಿ, ಹೊಂಬಣ್ಣ ಬರೋವರೆಗೂ ಕರಿಬೇಕು ಚೆನ್ನಾಗಿ. ಲೋ ಫ್ಲೇಮಲ್ಲಿ ಇಟ್ಟೆ ನಾವು ಕರೆದುಕೊಳ್ಬೇಕು, ಆವಾಗ ಚೆನ್ನಾಗಿ ಬರೋದು. ಹೈ ಫ್ಲೇಮ್ ಇಟ್ಟರೆ ಒಳಗಡೆ ಎಲ್ಲ ಬೆಂದಿರಲ್ಲ, ಹಸಿ ಹಸಿಯಾಗಿರುತ್ತೆ, ಹಿಟ್ಟೆಲ್ಲ ಒಳಗಡೆ ಹಾಗೇ ಇರುತ್ತೆ, ಟೇಸ್ಟ್ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡಿದ್ದೀನಿ. ನಾನು ಇವಾಗ ಒಂದೊಂದೇ ಆಗಿ ಈ ಥರ ತಟ್ಕೊಂಡ್ಬಿಟ್ಟು ಬಿಟ್ಕೋತಾ ಇದ್ದೀನಿ. ನಾನು ಒಂದೇ ಕೈಯಲ್ಲಿ ತಟ್ಬಿಟ್ಟು ಬೆರಳ ಸಹಾಯದಿಂದ ಈ ಥರ ಮಾಡ್ಕೊಂಡಿದ್ದೀನಿ. ನೀವು ಬೇಕಿದ್ರೆ 2 ಕೈ ಕೂಡ ಯೂಸ್ ಮಾಡ್ಕೊಂಡ್ಬಿಟ್ಟು ಈ ಥರ ಮಾಡ್ಕೋಬೋದು ವಡೆ. ನೋಡಿ ಈ ಥರ ಎಲ್ಲನೂ ಬಿಟ್ಕೊಂಡಿದ್ದೀನಿ. ಇವಾಗ ಕಲರ್ ಬಂದಿದೆ, ತಿರುಸ್ತಾ ಇರಬೇಕು ಮೇಲೆ ಕೆಳಗೆ, ಆ ಥರ. ಇವಾಗ ಆಗಿದೆ ಇದು. ನೋಡಿ ಕಲರ್ ಕೂಡ ಬಂದಿದೆ. ಇವಾಗ ನಾನು ಇದನ್ನು ಎತ್ತಿಟ್ಕೋತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಹೆಲ್ದಿಯಾಗೂ ಕೂಡ ಇರುತ್ತೆ. ಸೋರೆಕಾಯಿ ತಿನ್ನಲಾರ್ದವ್ರು ಕೂಡ ಈ ಥರ ಮಾಡಿಕೊಟ್ರೆ ಎಲ್ಲರೂ ತಿಂತಾರೆ. ಅದೇ ಥರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನನಗೆ ಇದೇ ರೀತಿಯಾಗಿ ಸಪೋರ್ಟ್ ಮಾಡ್ತಾಯಿರಿ. ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಾಗಿದೆ. ನೋಡಿ, ಒಂದು ಕಡೆ ನಾನು ಪಕೋಡಾನ ಇಟ್ಕೊಂಡಿದ್ದೀನಿ, ಒಂದು ಕಡೆ ವಡೆ. ನಾನು ಕೆಚಪ್ ಜೊತೆಗೆ ಸರ್ವ್ ಮಾಡಿದ್ದೀನಿ. ಅದೇ ಸೋರೆಕಾಯಿದ ಸಿಪ್ಪೆಯಿಂದ ಈ ಥರ ನಾನು ಬರ್ಕೊಂಡಿದ್ದೆಲ್ಲ, ಹ್ಯಾಪಿ ನ್ಯೂ ಇಯರ್ 2024 ಅಂತ ಈ ಥರ ನಾನು ಸರ್ವ್ ಮಾಡಿದ್ದೀನಿ. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ, ನ್ಯಾಚುರಲ್ ಆಗಿ ಈ ಥರ. ಆವಾಗಲೇ ನನಗೆ ಒಂದು ಉಪಾಯ ಹೊಳೆಯಿತು, ಅದಕ್ಕೆ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ನೋಡಿ ವಡ ತೋರಿಸ್ತಾ ಇದ್ದೀನಿ ಇವಾಗ.
ಹಚ್ಕೊಂಡು ಬಿಡ್ತಿದ್ದೆ ತುಂಬ ಚೆನ್ನಾಗಿರುತ್ತೆ. ಒಂದು ಮುರಿದು ಕೂಡ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಒಳಗಡೆ ಏನು ಹಿಟ್ಟಿಲ್ಲ ಏನಿಲ್ಲ, ತುಂಬ ಚೆನ್ನಾಗಿ ಬೆಂದಿದೆ. ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿದೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಮತ್ತೊಮ್ಮೆ ಎಲ್ರಿಗೂ ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ವರ್ಷದಲ್ಲಿ ನಿಮಗೆ ಆರೋಗ್ಯ, ಆಯಸ್ಸು, ಯಶಸ್ಸು ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ರೆಸಿಪಿಗಳೊಂದಿಗೆ ಸಿಗೋಣ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.